ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಈ ಚುನಾವಣೆ ಒಳಗೆ. ಅದನ್ನು ಬೇಡ. ಈಗ ನಾವು ಜೂನ್ 4 ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ. 4 ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ. ಸರ್, ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ CD ಫ್ಯಾಕ್ಟರಿ ಇದೆ ಅನ್ನುವಂಥದ್ದು. ಒಂದು ವರ್ಷದ ಒಳಗೆ ಯಾರು ಈ ಸಂದ ಹೆಸರು ತೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು. ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರು ಬಂದರೆ ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತ್ತೀಚೆಗೆ ಆಡಬೇಕಲ್ಲೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಸರ್, ಈಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂಥದ್ದು ಸರ್. DK ಶಿವಕುಮಾರ್ ಅವರೇ ಮಾತಾಡಿ, ಅಲ್ಲ ಸ್ವಾಮಿ, 14 ಅದು ಸುತ್ತಾಗೈತೆ. ಅದು ನಂತರ ನೇರವಾಗಿದೆ. ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ. ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ. ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೋರ್ಟು ಸಹಿತ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡಿರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋಕೆ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡಿರಿ, 4ನೇ ತಾರೀಕು ಹೇಳ್ತೀನಿ. ಬರೀ DK ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬೈರಿಂಗ್ ಪರಿಸ್ಥಿತಿ. ಈಗ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಸತತ 4 ವರ್ಷದಿಂದ ಭಾಳ ಕ್ವಶನ್ ಸರ್, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನು ಹೇಳಕ್ಕೆ ಸರ್? ನೋಡಿರಿ, ಪ್ರಜ್ವಲ್ ರೇವಣ್ಣ ಕೇಸು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ. ತಲೆ ತೆಗೆಸುವಂಥ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಆಗಿದೆ. ಅದು ಆಗಬಾರ್ದು. ಮತ್ತು ನೋಡಿರಿ, ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಹೆಚ್ಚಿಗೆ ಕಾನೂನಿಗೆ SIT ಕೋರ್ಟ್ ಮೂಲಕ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ. ಕಾನೂನಿನಿಂದ ಹೊರಗೆ ಬರಲ್ಲ. ಕಾನೂನು ಒಂದು ಉತ್ತರ, ಅದಕ್ಕೆ ಬೇರೆ ಉತ್ತರ ಇಲ್ಲ. ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಈ ಚುನಾವಣೆ ಒಳಗೆ. ಅದನ್ನು ಬೇಡ. ಈಗ ನಾವು ಜೂನ್ 4 ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ. 4 ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ. ಸರ್, ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ CD ಫ್ಯಾಕ್ಟರಿ ಇದೆ ಅನ್ನುವಂಥದ್ದು. ಒಂದು ವರ್ಷದ ಒಳಗೆ ಯಾರು ಈ ಸಂದ ಹೆಸರು ತೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು. ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರು ಬಂದರೆ ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತ್ತೀಚೆಗೆ ಆಡಬೇಕಲ್ಲೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಸರ್, ಈಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂಥದ್ದು ಸರ್. DK ಶಿವಕುಮಾರ್ ಅವರೇ ಮಾತಾಡಿ, ಅಲ್ಲ ಸ್ವಾಮಿ, 14 ಅದು ಸುತ್ತಾಗೈತೆ. ಅದು ನಂತರ ನೇರವಾಗಿದೆ. ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ. ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ. ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೋರ್ಟು ಸಹಿತ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡಿರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋಕೆ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡಿರಿ, 4ನೇ ತಾರೀಕು ಹೇಳ್ತೀನಿ. ಬರೀ DK ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬೈರಿಂಗ್ ಪರಿಸ್ಥಿತಿ. ಈಗ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಸತತ 4 ವರ್ಷದಿಂದ ಭಾಳ ಕ್ವಶನ್ ಸರ್, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನು ಹೇಳಕ್ಕೆ ಸರ್? ನೋಡಿರಿ, ಪ್ರಜ್ವಲ್ ರೇವಣ್ಣ ಕೇಸು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ. ತಲೆ ತೆಗೆಸುವಂಥ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಆಗಿದೆ. ಅದು ಆಗಬಾರ್ದು. ಮತ್ತು ನೋಡಿರಿ, ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಹೆಚ್ಚಿಗೆ ಕಾನೂನಿಗೆ SIT ಕೋರ್ಟ್ ಮೂಲಕ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ. ಕಾನೂನಿನಿಂದ ಹೊರಗೆ ಬರಲ್ಲ. ಕಾನೂನು ಒಂದು ಉತ್ತರ, ಅದಕ್ಕೆ ಬೇರೆ ಉತ್ತರ ಇಲ್ಲ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.